ಏನಾಗಿದೆ ಅಂದ್ರೆ ನಮ್ಮ ಶಾಲೆ ಮಕ್ಕಳು ಹಿಂದಿನ ಅವಧಿಯ ಫಲಿತಾಂಶವನ್ನ ಮೀರಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ನಾವೆಲ್ಲರೂ ಹೊಂದಿದ್ದೇವೆ. ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸಹಕಾರ ಎಲ್ಲ ಪಾಲಕರದ ನಮಗೆ ಅಗತ್ಯವಾಗಿ ಬೇಕಿದೆ. ಶಕ್ತಿ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಅದ್ಭುತ ವ್ಯಕ್ತಿತ್ವವೇ ಗುರು. ಸ್ವಾಮಿ ವಿವೇಕಾನಂದರವರ ಈ ಹಿತ ಕಾರ್ಯಕ್ರಮವಾದ 2026-27ನೇ ಸಾಲಿನ ಶಾಲಾ ಸಂಸತ್ತಿನ ನೂತನ ಸದಸ್ಯರ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿರುವ ಈ ಕಾರ್ಯಕ್ರಮದ ನಮ್ಮ ಶಾಲೆಯ SDMCಯ ಅಧ್ಯಕ್ಷರು ಮತ್ತು ಎಲ್ಲ SDMCಯ ಸದಸ್ಯರು ಮತ್ತು ಕನ್ಕೂರ್ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಎಲ್ಲ ನಮ್ಮ ಶಾಲೆಯ ಮುಖ್ಯ ಗುರುಗಳು ಮತ್ತು ಎಲ್ಲ ಗುರು ವೃಂದದವರು ಮತ್ತು ನನ್ನ ಮುದ್ದು ಪುಟಾಣಿಗಳಿಗೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸುಸ್ವಾಗತವನ್ನು ಕೋರುತ್ತೇನೆ. ಪ್ರಥಮ ಬಾರಿಗೆ ಇಷ್ಟೊಂದು ಪಾಲಕರನ್ನ ಎಟ್ಟೆ ಟೈಮಿಗೆ ನೀವು ಏಕಕಾಲಕ್ಕನೆ ಈ ಸಂಗಮ ಯಾವ ರೀತಿ ನನಗೆ ಕಾಣಿಸ್ತಾ ಇದೆಯಪ್ಪ ಅಂತಂದ್ರೆ ತ್ರಿವೇಣಿ ಸಂಗಮ ಅನ್ನುವಂತ ಒಂದು ಕಲ್ಪನೆ ನನಗೆ ಇವತ್ತು ಬರ್ತಾ ಇದೆ. ತ್ರಿವೇಣಿ ಸಂಗಮ ಅಂತಂದ್ರೆ ಮೊದಲನೇದಾಗಿ ಗುರುಗಳು, ಎರಡನೇದಾಗಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು, ಸರ್ವ ಗುರು ಹಿರಿಯರಿಗೂ ವೈಯಕ್ತಿಕವಾಗಿ ಮೊದಲು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ. ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲುವಂತದ್ದು. ಆ ಸ್ವರ್ಗದ ಅವಕಾಶವನ್ನು ಕೊಟ್ಟಂತಹ ರಾಷ್ಟ್ರಕ್ಕೆ ನಾನೇನಾದ್ರೂ ಒಂದು ಋಣದ ಭಾರವನ್ನ ತೀರಿಸದೆ ಹೋದಂದ್ರೆ ನನ್ನ ಜೀವನ ಶೂನ್ಯವಾಗುತ್ತದೆ ಅನ್ಕೋಬಹುದು. ಯಾಕಪ್ಪ ಅಂತಂದ್ರೆ ಇಟ್ಟಿಗೆ ದಾರಿಗಳಿಂದಲ್ಲ, ಮುಂದೆ ಅರಳತಕ್ಕಂಥ ಇಂತಹ
ಬಳ್ಳಿಗಳಿಂದ, ಇಂತಹ ಹೂವುಗಳಿಂದ ಇಂತಹ ಅಗಾಧವಾಗಿರ್ತಕ್ಕಂಥ ಪ್ರಕಟಿಸಬೇಕಾಗಿದೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಯಶಸ್ಸಿಗೆ ಈ ಕೇವಲ ಬೋಧನ ಕಲಿಕೆ ಅಷ್ಟೇನೆ ಮುಖ್ಯ ಅಂತ ಆಗಲ್ಲ. ಅದ್ರ ಜೊತೆಗೆ ಪಾಲಕರ ಪ್ರೀತಿ, ಗೌರವ, ಸಹಕಾರ ಅಷ್ಟೇ ಮುಖ್ಯವಾಗಿರುತ್ತದೆ. ನಿಮ್ಮ ಮಗುವಿಗಾಗಿ ನೀವು ಏನಪ್ಪಾ ಅಂದ್ರೆ ಪ್ರತಿನಿತ್ಯವೂ ಸಹಿತ ನಿಮ್ಮ ದುಡಿಮೆ ಸಾಕಷ್ಟು ಇರುತ್ತೆ, ನೀವು ಸಾಕಷ್ಟು ಬೆಳೆದಿರ್ತೀರಿ. ನಿಮ್ಮ ಮಗುವಿಗಾಗಿ ಕೇವಲ ಒಂದು 5 ರಿಂದ 10 ನಿಮಿಷಗಳನ್ನ ಅವ್ರ ಜೊತೆ ಕೂತ್ರೆ ಸಾಕು. ನಿನ್ನ ಪಾಠ ಪ್ರವಚನಗಳು ಯಾವ ರೀತಿ ನಡೀತಾವ, ನಿನ್ನ ಸ್ನೇಹಿತರು ಯಾವ ರೀತಿ ಇರಲ್ಲ, ನಿನ್ನ ಪಾತ್ರ ಏನು ಅನ್ನೋದನ್ನ ಅವನ ಬೆಳವಣಿಗೆಯ ಬದಲಾವಣೆಗಳ ಸ್ವೀಕಾರ. ಮೊದಲನೇದಾಗಿ ನಮ್ಮ ಶಾಲಾ ಸಂಸತ್ತಿಗೆ ಆಯ್ಕೆಯಾದಂತಹ ಪ್ರಧಾನಮಂತ್ರಿ ಕುಮಾರ್ ರಮೇಶ್ ತಾಳ್ಕೆರೆ ರವರು ಪ್ರಮಾಣ ವಚನ ಸ್ವೀಕರಿಸಬೇಕು. ಅವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಬಸವರಾಜ್ ಗುರಿಕರ್ ಸರ್ ಅವರು ಪ್ರಮಾಣ ವಚನವನ್ನು ಬೋಧಿಸಬೇಕು. ಆಯ್ಕೆಗೊಂಡಿರುವುದರಿಂದ ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಆಯ್ಕೆಯಾದಂತಹ ಉಪಪ್ರಧಾನಿಯಾದ ಅಭಿನಯ ಮಂಗಳೂರು ಅವರಿಗೆ ಅಭಿನಯ ಬಸವರಾಜ್ ಮಂಗಳೂರು ಎಂಬ ಹೆಸರಿನಳಾದ ನಮ್ಮ ಶಾಲೆ ಸಂಸತ್ತಿನ ಸದಸ್ಯರಾಗಿ ಹಾಗೂ ಉಪ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರಿಂದ ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯನ್ನು ನಿಷ್ಠೆಯಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುವುದಾಗಿ ಪ್ರಮಾಣ ಮಾಡುತ್ತೇನೆ. ಎಂಬ ಹೆಸರಿನವಳಾದ ನಾನು ನಮ್ಮ ಶಾಲೆಯ ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾಗಿ ಕ್ರೀಡಾ ಮಂತ್ರಿಯಾಗಿ ಆಯ್ಕೆಯಾಗಿರುವುದರಿಂದ ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಜವಾಬ್ದಾರಿಯಿಂದ ನಾನು ರಾಜೇಶ್ವರಿ ಬಾಲಾಜಿ ಹುಲೇಗುಡ್ಡ ನಮ್ಮ ಹೆಸರು ಶಾಲಾ ಸಂಸತ್ತಿನ ಸದಸ್ಯರಾಗಿ ಹಾಗೂ ಆರೋಗ್ಯ ಮಂತ್ರಿಯಾಗಿ ಆಯ್ಕೆಯಾಗುವುದರಿಂದ ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುವುದಾಗಿ ಪ್ರಮಾಣ ಮಾಡುತ್ತೇನೆ. ನಮ್ಮ ಶಾಲೆಯ ಗೌರವವನ್ನು ಕಾಪಾಡುತ್ತಾ ಶಾಲೆಯ ನಿಯಮಗಳನ್ನು ಪಾಲಿಸುತ್ತೇನೆ. ಸ್ವಚ್ಛತಾ ಮಂತ್ರಿಯಾಗಿ ಆಯ್ಕೆಯಾದಂತಹ ಸೃಷ್ಟಿ ಕಾಮನವರಿಗೆ ನಮ್ಮ ಶಾಲೆಯ ವಿಜ್ಞಾನ ವಿಷಯದ ಗುರುಮಾತೆಯಾದ ಶಿವಲೀಲಾ ಮೇಡಮ್ ರವರು ಪ್ರಮಾಣ ವಚನ. ನಾನು ಸೃಷ್ಟಿ ಬಸವರಾಜ್ ಕಾಮನೂರ್ ಎಂಬ ನಮ್ಮ ಶಾಲೆಯ ಸಂಸತ್ತಿನ ಸದಸ್ಯರಾಗಿ ಹಾಗೂ ಸ್ವಚ್ಛತಾ ಮಂತ್ರಿಯಾಗಿ ಆಯ್ಕೆಯಾಗಿರುವುದರಿಂದ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುವುದಾಗಿ ಪ್ರಮಾಣ ಮಾಡುತ್ತೇನೆ. ನಮ್ಮ ಶಾಲೆಯ ಗೌರವವನ್ನು ಕಾಪಾಡುತ್ತಾ ಶಾಲೆಯ ನಿಯಮಗಳನ್ನು ಪಾಲಿಸಿದ್ದೇನೆ. ಮುದ್ದಣ್ಣ ಶರಣಪ್ಪ ಮಂಗಳೂರು ಎಂಬ ನಮ್ಮ ಶಾಲೆಯ ಸಂಸತ್ತಿನ ಸದಸ್ಯರಾಗಿ ಹಾಗೂ ಹಣಕಾಸು ಮಂತ್ರಿಯಾಗಿ ಆಯ್ಕೆಯಾಗಿರುವುದರಿಂದ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ವೀರೇಶ ಕುಮಾರ್ ನಮ್ಮ ಶಾಲೆಯಲ್ಲಿ ಸಂಸತ್ತಿನಲ್ಲಿ ಸದಸ್ಯರಾಗಿ ಹಾಗೂ ಪ್ರವಾಸ ಮಂತ್ರಿಯಾಗಿ ಆಯ್ಕೆ ಇರುವುದರಿಂದ ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರಂಜನ್ ಮಲ್ಲಿಕಾರ್ಜುನ್ ಮಡಿವಾಳ ವಿಜ್ಞಾನ ತಂತ್ರಜ್ಞಾನ ಮಂತ್ರಿಯಾಗಿ ಆಯ್ಕೆಯಾಗಿದ್ದರಿಂದ ನನ್ನ ಕರ್ತವ್ಯವನ್ನು ಪ್ರಮಾಣವಾಗಿ ನಾನು ನೀರಜ್ ಶೇಖರ್ ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ರೇಣುಕಾ ಶರಣ ಪಾರೇಖ್ ನಮ್ಮ ಶಾಲಾ ಕ್ರೀಡಾ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದರಿಂದ ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುವುದಾಗಿ ಪ್ರಮಾಣ ಮಾಡುತ್ತೇನೆ ಮತ್ತು ಆ ಪ್ರಮಾಣ ನನ್ನ ತಂದೆ ತಾಯಿಯ ಹಾಗೂ ಶಿಕ್ಷಕರ ಮೇಲೆ ಪ್ರಮಾಣ ಮಾಡುತ್ತೇನೆ. ಕೈಯಲ್ಲಿ ಕರ್ಮವಿರಲಿ, ಮನದಲ್ಲಿ ಧರ್ಮವಿರಲಿ, ಮಾತಿನಲ್ಲಿ ಸತ್ಯವಿರಲಿ, ಹೃದಯದಲ್ಲಿ ದಯೆ ಇರಲಿ. ಕೂಡಲ ಸಂಗಮ ದೇವ. ಗೌರವಯುತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಮಂತ್ರಿಮಂಡಲದ ಎಲ್ಲ ಸಹೋದ್ಯೋಗಿಗಳಿಗೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿಬಿಡ್ತೇನೆ ಅಷ್ಟೇ. ಈ ಒಂದು ಪ್ರೌಢಶಾಲೆಯಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಕ್ಕಂಥದ್ದು ನನ್ನ ಅನುಭವದಲ್ಲಿ ಪ್ರಥಮ ಬಾರಿಗೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೆ. ಆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಕ್ಕಂಥದ್ದು ನನ್ನ ಒಂದು ಪ್ರತಿಭೆಯನ್ನು ಆಧರಿಸಿ ಈ ಶಾಲಾ ಸಂಸತ್ ಏನು ಸದಸ್ಯರನ್ನು ಆಯ್ಕೆ ಮಾಡಿದ್ದೀರಿ, ಅವ್ರಿಗೇನು ಪ್ರಮಾಣ ವಚನವನ್ನು ಬೋಧಿಸ್ತೀರಿ, ಅದನ್ನು ತಂದೆ ತಾಯಿಗಳ ಕಣ್ಣು ಮುಂದೆ ಮಾಡಿದರೆ ಅವ್ರು ಕಣ್ಣು ತುಂಬಿಕೊಳ್ತಾರೆ, ಆನಂದಿಸ್ತಾರೆ, ಖುಷಿ ಪಡ್ತಾರೆ ಅಂತಕ್ಕಂಥದ್ದನ್ನು ನಾವು ಹಂಚ್ಕೊಂಡಿದ್ದೀವಿ. ಅದು ಹೇಗಿರುತ್ತದೆ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಗುವಿನ ಪಾಲಕರನ್ನು ಕಲಿಸುವ ಪ್ರಯತ್ನ ಆಗುತ್ತೆ ಸರ್. ಅಂದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ಬೆಳೆ ಬರ್ತದೆ ಅಂತಕ್ಕಂಥದ್ದು ಸಲಹೆ ಕೊಟ್ಟಿದ್ದೀವಿ.
ಯಾರು ಬಲಾತ್ಕಾರ ಇರುತ್ತೆ, ಯಾರು ದೌರ್ಜನ್ಯ ಇರುತ್ತೆ, ಯಾರು ಸಹ ಹೆಚ್ಚಿನ ಒಂದು ಜನಸಂಖ್ಯೆ ಇರ್ತಾರೆ ಅವರಿಗೆ ಮಾತ್ರ ಅವಕಾಶ ಸಿಗುವ ಒಂದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿ ಆಗಿದೆ. ಅದು ಇದು ಆಗ್ಬಾರ್ದು ಸಮರ್ಥರಿಗೆ. ಅದಕ್ಕೆ ಒಬ್ಬರು ಸಂಸ್ಥೆ ಪ್ರಶ್ನೆ ಕೇಳಿದ್ರು.